ಗಾಯ್ಸ್ ಕಚೋರಿ ಗಾಯ್ಸ್, ಎಲ್ಲರ ಫೇವ್ರೆಟ್ ಇದು ಅಲ್ವಾ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಬಟ್ ಇದು ಫ್ರೈಡ್. ಡಯಟ್ ಮಾಡ್ತಿರ್ತೀವಲ್ವಾ, ಫ್ರೈಡ್ ತಿನ್ನೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನ್ ಫ್ರೈಡ್ ಕೂಡ ಮಾಡಿದ್ದೀನಿ. ಇದು ನಾನ್ ಫ್ರೈಡ್. ಇದು ಕೂಡ ಕ್ರಿಸ್ಪಿ ಆಗಿದೆ, ಟೇಸ್ಟ್ ಕೂಡ ಇದೆ, ಸ್ವಲ್ಪ ಹೆಲ್ದಿ ಕೂಡ ಇದೆ. ಮಸಾಲೆ ಅಂತೂ ಅಬ್ಬಾ ಸೂಪರ್ ಡೆಲಿಷಿಯಸ್ ಆಗಿದೆ ಗಾಯ್ಸ್, ಚಟ್ಪಟ ಇದೆ. ಬನ್ನಿ ಯಾಕೆ ವೇಟ್ ಮಾಡೋದು, ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಕಪ್ನಷ್ಟು ಮೂಂಗ್ ದಾಲ್ನ ತೊಗೊಂಡಿದ್ದೀನಿ, ಹೆಸರು ಬೇಳೆನ ಕ್ಲೀನಾಗಿ ತೊಳೆದುಬಿಟ್ಟು ಒಂದು 2 ಗಂಟೆ ನೆನೆಸೋಕ್ಕಿಡೋಣ. ಇಲ್ಲ ನಾವು ಒಂದು ರಾತ್ರಿ ನೆನೆಯೋಕ್ಕಿಡ್ತೀವಿ ಅಂದರೆ ಅದು ಕೂಡ ಸರಿ ಹೋಗುತ್ತೆ. ಒಂದೊಂದು ಸಾರಿ ಮರ್ತಿರ್ತೀವಿ, ರಾತ್ರಿ ನೆನೆಯೋಕ್ಕಿಡೋಕ್ಕಾಗಲ್ಲ, ಆ ಟೈಮಲ್ಲಿ 2 ಗಂಟೆ ನೆನೆಯೋಕ್ಕಿಟ್ರೆ ಸಾಕು. ಸೊ ತೊಳೆದಿರೋ ಹೆಸರು ಬೇಳೆಗೆ ಫ್ರೆಶ್ ನೀರನ್ನು ಹಾಕಿ 2 ಗಂಟೆ ಸೋಕ್ ಮಾಡೋಕ್ಕಿಡ್ತೀನಿ. ಸೊ ಇವಾಗ 2 ಗಂಟೆ ಆಗಿದೆ ನಾನು ಸೋಕ್ ಮಾಡೋಕ್ಕಿಟ್ಟು. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ. ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ, 2 ಕಪ್ನಷ್ಟು. ಇದಕ್ಕೆ 1 ಟೀ ಸ್ಪೂನ್ ಅಜ್ವಾಯಿನ ಹಾಕ್ಕೊಂಡ್ಬಿಡ್ತೀನಿ, ಕೈಯಲ್ಲೇ ಕ್ರಷ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. 2 ಟೇಬಲ್ ಸ್ಪೂನಷ್ಟು ಬಾಂಬೆ ರವೆ ಅಥವಾ ಉಪ್ಮಾ ರವಾನ ಹಾಕ್ಕೊಳ್ತಾ ಇದ್ದೀನಿ, ಇದರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಬಿಸಿ ಮಾಡಿ ಹಾಕ್ಕೊಳ್ತೀನಿ, ಕೋಟಿಂಗ್ ಕ್ರಿಸ್ಪಿ ಆಗಿರಲಿ ಅಂತ. ನೀರನ್ನು ಹಾಕಿದ್ರೆ ತುಪ್ಪ ಎಲ್ಲ ಹಿಟ್ಟಿಗೆ ಹತ್ತೋ ಹಾಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಬಿಸಿ ಇದೆ, ನಿಧಾನವಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ಹಿಟ್ಟಿಗೆಲ್ಲ ತುಪ್ಪ ಹತ್ತಿದೆ ನೋಡಿ, ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದಾಗ ಅದು ಉಂಡೆ ಥರ ಆಗಬೇಕು, ಅಂದರೆ ಸರಿ ಆಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ಅಂದರೆ ಪೂರಿ ಅದಕ್ಕೆ ಕಲಿಸ್ಕೊಂಡ್ಬಿಡ್ತೀನಿ. ತುಂಬ ಸಾಫ್ಟ್ ಬೇಡ, ತುಂಬ ಹಾರ್ಡ್ ಕೂಡ ಬೇಡ. ಸೊ ಡೋ ರೆಡಿ ಆಗಿದೆ ನೋಡಿ, ಇಷ್ಟು ಹದ ಬಂದಿದ್ರೆ ಸಾಕು. ಇದನ್ನು ನಾನು ಒಂದು 15 ನಿಮಿಷ ಇಟ್ಬಿಡ್ತೀನಿ. ಒಂದು ಒದ್ದೆ ಬಟ್ಟೆನ ಮೇಲೆ ಕವರ್ ಮಾಡಿಬಿಡ್ತೀನಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಕರಿಮೆಣಸು, ಹಾಗೆ 1 ಟೀ ಸ್ಪೂನ್ ಸೋಂಫ್, 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು 2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ನುಣ್ಣಗೆ ರುಬ್ಬೋದು ಬೇಡ, ಈ ರೀತಿ ಸ್ವಲ್ಪ ಕೋರ್ಸ್ ಗ್ರೈಂಡ್ ಇದ್ದರೆ ಸಾಕು. ಹಾಗೆ ನಾನು ನೆನೆಸಿಟ್ಟಿರುವಂಥ ಹೆಸರು ಬೇಳೆನ ಸ್ಟೇನ್ ಮಾಡ್ಕೊಂಡ್ಬಿಡ್ತೀನಿ. ನೀರನ್ನೆಲ್ಲ ತೆಗೆದು ಬರೀ ಹೆಸರು ಬೇಳೆನ ತಗೊಳ್ಳೋಣ. ಚೆನ್ನಾಗಿ ನೀರೆಲ್ಲ ಹೋಗಬೇಕು, ಯಾಕಂದರೆ ನಮ್ಮ ಮಸಾಲೆ ಸ್ವಲ್ಪ ಡ್ರೈ ಆಗಿರುತ್ತೆ. ಇವಾಗ ಸೋಸ್ಕೊಂಡಿರೋವಂಥ ಹೆಸರು ಬೇಳೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಇದನ್ನು ಕೂಡ ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ಕೋರ್ಸ್ ಗ್ರೈಂಡ್ ಇದ್ರೇ ಸರಿ ಹೋಗುತ್ತೆ. ಸೊ ಈ ರೀತಿ ರುಬ್ಕೊಂಡ್ಬಿಟ್ರೆ ಸಾಕು. ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ ಬನ್ನಿ. ಪ್ಯಾನ್ಗೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ. ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಡೋಣ. ಘಮ ಘಮ ಸ್ಮೆಲ್ ಬರೋವರೆಗೂ ಹುರಿಬೇಕು. ಮಸಾಲೆ ಸ್ಮೆಲ್ ಬರ್ತಾ ಇದೆ ಗೈಸ್. ಹಿಂಗನ್ನು ಹಾಕ್ಕೊಂಡ್ಬಿಡ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಹಿಂಗು ಕೂಡ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ, ಹಾಗೆ ಡೈಜೆಷನ್ ಕೂಡ ಇಂಪಾರ್ಟೆಂಟ್ ಇದು. ಹಾಗೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ. ಫ್ಲೇವರ್ ಸಖತ್ತಾಗಿರುತ್ತೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ. ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಇದನ್ನು ಕೂಡ. ಕಡಲೆ ಹಿಟ್ಟನ್ನೆಲ್ಲ ಹುರಿದಾಗಿದೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಹೆಸರು ಬೇಳೆನ ಹಾಕ್ಕೊಂಡ್ಬಿಡ್ತೀನಿ. ಹೆಸರು ಬೇಳೆನ ತುಂಬ ಚೆನ್ನಾಗಿ ಹುರಿಬೇಕು, ಇದರ ಹಸಿ ವಾಸನೆ ಹೋಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಟೋಗಿ ಚೆನ್ನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕು. ಗಡಿ ಬಿಡಿ ಮಾಡೋಕ್ಕೆ ಹೋಗಬೇಡಿ, ನಿಧಾನವಾಗಿ ಬೇಯಿಸ್ಕೊಳ್ಳಿ.
ನೀವು ಬೇಯಿಸ್ತಾ ಹೋದಂಗೆ ಇದು ಡ್ರೈ ಆಗ್ತಾ ಹೋಗುತ್ತೆ. ಸೊ ನೋಡಿ ಇವಾಗ ಇದು ಡ್ರೈ ಆಗ್ತಿದೆ. ಇಷ್ಟು ಡ್ರೈ ಆದಮೇಲೆ ನಾನು ಇದಕ್ಕೆ ಇನ್ನಷ್ಟು ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ. ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಆಮ್ಚೂರ್ ಪೌಡರ್, ಮ್ಯಾಂಗೋ ಪೌಡರ್ನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಕಸೂರಿ ಮೇಥಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಚೋರಿ. ಸೊ ಮಸಾಲೆ ಎಲ್ಲ ಹಾಕಾಗಿದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪನ್ನು ನಾವು ಹೇಗಿದ್ರೂ ಹಾಕಿದ್ದೀವಿ, ಸ್ವಲ್ಪ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡ್ಬಿಡೋಣ ಟು ಎನ್ಹಾನ್ಸ್ ದ ಟೇಸ್ಟ್ ಆಫ್ ದ ಕಚೋರಿ. ಸಖತ್ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಸಾಲ್ಟ್ನ ಹಾಕೊಳ್ಳೋದ್ರಿಂದ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಸಾಕಾಗುತ್ತೆ. ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಡ್ರೈ ಆಗಿದೆ. ಇವಾಗ ಕಚೋರಿನ ರೆಡಿ ಮಾಡ್ಕೊಂಡ್ಬಿಡೋಣ. ಮೊದಲಿಗೆ ಮಸಾಲೆ ಉಂಡೆನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕೈಯಿಂದಾನೆ ನಿಮ್ಗೆ ಯಾವ ಸೈಜ್ ಕಚೋರಿ ಬೇಕೋ ಆ ಸೈಜ್ ಉಂಡೆನ ನೀವು ಮಾಡ್ಕೋಬೋದು. ಸೊ ಈ ರೀತಿ ಚಿಕ್ಕ ಚಿಕ್ಕ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನ್ ಫ್ರೈಡ್ ಮಾಡೋಕ್ಕೆ ನಾನು ಪಡ್ಡಿನ ಹಂಚನ್ನು ತಗೊಂಡಿದ್ದೀನಿ. ನೋಡಿ ಈ ರೀತಿ ಮಧ್ಯ ಬಾಲ್ ಬಿಟ್ಟು ಸೈಡೆಲ್ಲ ಸ್ವಲ್ಪ ಸ್ಪೇಸ್ ಇರೋ ರೀತಿ ನೀವು ಮಸಾಲೆ ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ಬಾಲ್ಸ್ ರೆಡಿ ಆಗಿದೆ. ಮೊದಲಿಗೆ ಫ್ರೈಡ್ ಕಚೋರಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೆನೆಸಿಟ್ಟಿರೋ ಹಿಟ್ಟನ್ನು ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ. ಇದರಿಂದ 3 ಉಂಡೆನ ಈ ರೀತಿ ಮಾಡಿಟ್ಕೊಳ್ತೀನಿ. ಇದು ಫ್ರೈ ಕಚೋರಿ ಮಾಡೋಕ್ಕೆ ನಾನು 3 ಮಾತ್ರ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನ್ ಫ್ರೈಡ್ ಇರುತ್ತೆ. ಸೊ ಈ ರೀತಿ ಉಂಡೆನ ಮಾಡಿಕೊಂಡು ಸ್ವಲ್ಪ ಕೈಯಿಂದಾನೆ ಅಗಲ ಮಾಡ್ತಾ ಹೋಗಿ ಮಧ್ಯ ಮಸಾಲೆ ಉಂಡೆನ ಇಟ್ಬಿಟ್ಟು ಮೋದಕ್ ಮಾಡ್ತೀವಲ್ವ, ಇಲ್ಲ ಮೋಮೋಸ್ಗೆ ಫಿಲ್ ಮಾಡ್ತೀವಲ್ವ, ಅದೇ ರೀತಿ ಫಿಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಸ್ವಲ್ಪ ಮಧ್ಯೆ ತುಂಬ ಪ್ರೆಸ್ ಮಾಡಿದರೆ ಚಪ್ಪಟೆ ಆಗಿಬಿಡುತ್ತೆ ಕಚೋರಿ. ಈ ರೀತಿ ಸ್ವಲ್ಪ ನಿಧಾನವಾಗಿ ಮಧ್ಯೆ ಸ್ವಲ್ಪ ಉಬ್ಬಿದ ಹಾಗೆ ಇರಲಿ, ದಂಡೆಯನ್ನು ಪ್ರೆಸ್ ಮಾಡಿಕೊಂಡು ಕಚೋರಿನ ರೆಡಿ ಮಾಡಿ ಇಟ್ಕೊಳ್ಳಿ. 3 ಕಚೋರಿ ರೆಡಿ ಆಗಿದೆ. ಇನ್ನು ಮಿಕ್ಕಿರೋ ಹಿಟ್ಟನ್ನು ನಾನು ಮತ್ತೆ ಒದ್ದೆ ಬಟ್ಟೆ ಮೇಲೆ ಮುಚ್ಚಿಡ್ತೀನಿ. ಫ್ರೈ ಮಾಡ್ಕೊಂಡ್ಬಿಡೋಣ ಕಚೋರಿನ. ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಎಣ್ಣೆ ಕಾದಿದೆ, ತುಂಬ ಎಣ್ಣೆ ಕಾಯಕ್ಕೆ ಹೋಗಬಾರ್ದು, ಸ್ವಲ್ಪ ಕಾದಿದ್ರೆ ಸಾಕು. ಇಲ್ಲಾಂದರೆ ಇದು ಚೆನ್ನಾಗಿ ಬೇಯಲ್ಲ, ಒಳಗಡೆ ಎಲ್ಲ ಹಸಿ ಉಳಿದ್ಬಿಡುತ್ತೆ, ಮೇಲ್ಗಡೆ ಎಲ್ಲ ಬೆಂದು ಬಿಡುತ್ತೆ. ಹಾಗಾಗಿ ಆಯಿಲ್ ತುಂಬ ಬಿಸಿ ಇರಬಾರ್ದು. ನೋಡಿ ಕಚೋರಿ ಎಲ್ಲ ಉಬ್ತಾ ಇದೆ ಆ್ಯಂಡ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೆಗೆದಿಟ್ಬಿಡ್ತೀನಿ ಕಚೋರಿನ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್, ಫುಲ್ ಉಬ್ಬಿದೆ, ಮಸ್ತ್ ಸೂಪರ್ ಆಗಿದೆ. ಬನ್ನಿ ಇವಾಗ ನಾನ್ ಫ್ರೈಡ್ಗೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಚಪಾತಿ ಥರ ಲಟ್ಸ್ಕೊಂಡ್ಬಿಡ್ತೀನಿ ಹಿಟ್ಟನ್ನು. ಇವಾಗ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಪೂರಿ ಗಾತ್ರಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 4 ಆಗಿದೆ ಒಂದು ಚಪಾತೀಲಿ. ಮಿಕ್ಕಿರೋ ಹಿಟ್ಟನ್ನು ನೆಕ್ಸ್ಟ್ ರೌಂಡ್ಗೆ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದ್ರ ಒಳಗಡೆ ಕೂಡ ಮಸಾಲೆನ ಹಾಕಿ ಮೋದಕ್ ಥರ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ನಾನ್ ಫ್ರೈಡ್ ಕೂಡ ಟೇಸ್ಟಿ ಆಗಿರುತ್ತೆ, ಏನು ತೊಂದರೆ ಇಲ್ಲ. ಮಸಾಲೆ ಚೆನ್ನಾಗಿ ರೆಡಿ ಆಗಿದ್ರೆ ಇದು ಕೂಡ ತುಂಬ ಟೇಸ್ಟಿ ಅನಿಸುತ್ತೆ. ಇದೇ ರೀತಿ ಎಲ್ಲ ಕಚೋರಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಡ್ಡಿನ ಹಂಚಿನ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಕಚೋರಿನ ಇಟ್ಟು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಇದು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಟರ್ನ್ ಮಾಡ್ತಾ ಎಲ್ಲ ಸೈಡ್ಸ್ನು ನೀಟಾಗಿ ಬೇಯಿಸ್ಕೊಂಡ್ಬಿಡೋಣ. ಆ್ಯಂಡ್ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ.
ನಾನ್ ಫ್ರೈಡ್ ಎರಡು ಕಚೋರಿ ರೆಡಿ ಆಗಿದೆ. ಜೊತೆಗೆ ಟ್ಯಾಂಗಿ ಸ್ವೀಟ್ ಆಗಿರುವಂತಹ ಟ್ಯಾಮ್ರಿನ್ ಚಟ್ನಿ ಕೂಡ ಇದೆ. ನೋಡಿ ಗೈಸ್, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಕ್ರಿಸ್ಪಿಯಾಗಿದೆ. ನಿಮಗೆ ಫ್ರೈಡ್ ಇಷ್ಟ ಇದ್ದರೆ ಫ್ರೈಡ್ ಮಾಡ್ಕೊತೀನಿ, ನಾನ್ ಫ್ರೈಡ್ ಇಷ್ಟ ಇದ್ದರೆ ನಾನ್ ಫ್ರೈಡ್ ಮಾಡ್ಕೊತೀನಿ. ಒಟ್ಟಿನಲ್ಲಿ ಕಚೋರಿ ಫ್ಲೇವರ್ ಸಖತ್ತಾಗಿ ಎನ್ಹಾನ್ಸ್ ಆಗಿ ಬಂದಿದೆ ಎರಡು ಕಚೋರಿಯಲ್ಲಿ. ನೋಡಿ ಗೈಸ್, ಮಸಾಲೆ ಎಷ್ಟು ಚೆನ್ನಾಗಿ ಫಿಲ್ ಆಗಿದೆ. ಚಟ್ಪಟ ಕಚೋರಿ ಈಸ್ ರೆಡಿ. ಇವಾಗ ನಾನ್ ಫ್ರೈಡ್ ಕಚೋರಿನ ನೋಡ್ಕೊಂಡು ಬಿಡೋಣ. ಸೂಪರ್ ಆಗಿದೆ ಗೈಸ್, ಇದು ಕೂಡ ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ಯಾವುದೇ ರೀತಿಯಾದ ಮೈದಾ ಇಲ್ಲ, ಆಯಿಲ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಇದು ಕೂಡ ಬಂದಿದೆ. ಈವ್ನಿಂಗ್ ಈ ಥರ ಒಳ್ಳೆ ಸ್ನ್ಯಾಕ್ಸ್ನ ಮನೆಯಲ್ಲೇ ಮಾಡ್ಕೊತೀನಿ ಗೈಸ್, ಸೂಪರ್ ಆಗಿರುತ್ತೆ. ಇವೆರಡು ಆಯಿತು. ಇನ್ನು ಕಚೋರಿ ಮಾಡಿದ್ದೀವಿ, ಕಚೋರಿ ಚಾಟ್ ಮಾಡದೇ ಇರೋಕ್ಕಾಗತ್ತಾ? ಸೊ ಆಲ್ರೆಡಿ ನಾನು ಒಂದು ಕಚೋರಿನ ಬ್ರೇಕ್ ಮಾಡಿ ತೋರಿಸಿದ್ದೆ, ಅದೇ ಕಚೋರಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಈ ರೀತಿ ಮುರಿದ್ಬಿಟ್ಟು ಇದ್ರ ಮೇಲೆ ಹುಣಸೆ ಹಣ್ಣಿನ ಚಟ್ನಿನ ಹಾಕ್ಕೊಂಡ್ಬಿಡೋಣ. ನಿಮಗೆ ಸ್ಪೈಸಿ ಇಷ್ಟ ಇದ್ದರೆ ನೀವು ಗ್ರೀನ್ ಚಟ್ನಿನ ಕೂಡ ಹಾಕೋಬೋದು. ಸೊ ಈ ರೀತಿ ಹುಣಸೆ ಹಣ್ಣಿನ ಚಟ್ನಿನ ಹಾಕ್ಕೊಂಡ್ಬಿಟ್ಟು ಮೇಲೆ ಟೊಮ್ಯಾಟೊ, ಈರುಳ್ಳಿ ಹಾಗೆ ಸೌತೆಕಾಯಿ, ಇಷ್ಟ ಇದ್ದರೆ ಸೌತೆಕಾಯಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಕ್ಸ್ಕ್ಲೂಡ್ ಮಾಡಿ. ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಮೇಲೆ ಚಾಟ್ ಸೇವ್ ಅಂತ ಸಿಗುತ್ತೆ ನೋಡಿ, ಅದನ್ನು ಹಾಕ್ಕೊಂಡ್ಬಿಟ್ಟು ತಿಂದರೆ ಸೂಪರ್ ಆಗಿರುತ್ತೆ, ಹೆಲ್ದಿಯಾಗಿದೆ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.